ಸೊ ಗೈಸ್, ನೀವು ಬಡತನ ಯಾಕಪ್ಪ ಅನ್ಕೊತೀರಂದ್ರೆ, ಸೊ ಬಡತನ ಶಾಶ್ವತ ಇರೋದಿಲ್ಲ. ಸೊ ಹುಟ್ಟಿದ ಮೇಲೆ ಇರ್ಬೋದು ಬಡತನದ ಮನ್ಯಾಗ ಹುಟ್ಟಿರ್ಬೋದು ನಾವು. ಸೊ ಅದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಶ್ರೀಮಂತನಾಗಿ ಮಾಡೋ ಕೆಪಾಸಿಟಿ ನಮ್ಮ ಕೈಲಿರ್ಬೇಕು. ಸೊ ನೀವು ಎಷ್ಟು ಕೇರ್ಲೆಸ್, ಎಷ್ಟು ಬೇಜವಾಬ್ದಾರಿಯಿಂದ, ಎಷ್ಟು ಸೋಮಾರಿತನ ಮಾಡಿ ಕೆಲಸ ಮಾಡಿದಷ್ಟು ಸೊ ಸೋಮಾರಿತನ ಇದ್ದ ಮೇಲೆ ನೀ ಹೆಂಗೆ ಶ್ರೀಮಂತಕ್ಕಿ, ಬಡತನ ಹೆಂಗೆ ಚೇಂಜ್ ಆಟ ನೋಡ್ರಿ. ಇಲ್ಲೇ ನಮ್ಮ ಉಮೇಶ. ಸೊ ಗೈಸ್ ಏನಪ್ಪ ಅಂತಂದ್ರೆ, ಸೋಮಾರಿತನ ಬಿಟ್ಟು ಸ್ವಲ್ಪ ಬಡತನ ಇರ್ಲಂಗ ಬೆಳಿಬೇಕು ಅನ್ನೋ ಛಲ ಇಟ್ಕೊಳ್ಳಿ. ಸೊ ಗೈಸ್, ಇದೇನ ಅರ್ಬಿ ಅಂಗಡಿ ಕೆಲಸ ಮಾಡೋದು ಯಾವ್ದಪ್ಪ ಅಂತಂದ್ರೆ, ಸೊ ಇಲ್ಲಿ ನೋಡ್ಬೋದು. ಸೊ ಎಲ್ಲ ಡ್ರೆಸ್ಸಸ್, ಸೊ ಜೀನ್ಸ್ ಪ್ಯಾಂಟ್ಸು, ಇಲ್ಲೆಲ್ಲ ಕಾರ್ಗೋ ಪ್ಯಾಂಟ್ ಇವೆಲ್ಲ ಅದಾವೆ. ಸೊ ಸಿಂಪಲ್ ಇಲ್ಲಿ ಪ್ಯಾಂಟ್ ಕಡೆ ಇಲ್ಲೊಂದು ಇಬ್ಬರು ಅದಾರ ನಮ್ಮ ಅಂಗಡಿಯಾಗ. ಸೊ ನಂಗೆ ಕೂಡ ನಮ್ಮ ಅಣ್ಣಗಳು ಕೆಲಸ ಮಾಡಾರ. ಅವ್ರು ಹೆಂಗಪ್ಪ ಅಂದ್ರೆ ನನಗೆ ಹೆಂಗೆ ಕಾಮಿಡಿ ಆಶಾಡ್ತಾರಲ್ಲ, ಸೊ ನನಗೆ ಹೆಂಗೆ ಆಶಾಡ್ತಾರಂದ್ರೆ, ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸ್ವಾಗತ ಗೈಸ್, ಬಾಂಡ್ರೆ. ಸೊ ಗೈಸ್, ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ, ಸೊ ಮ್ಯಾಟರ್ಗೆ ಅವರ ಸೊ ಮ್ಯಾಟರ್ ಹೇಳೋಕ್ಕಿಂತ ಮುಂಚೆ ಸೊ ವಿಡಿಯೋನ ಎಂಡ್ ತನಕ ನೋಡಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಕೊನೆ ತನಕ ನೋಡಿದರೆ ಸ್ವಲ್ಪ ಅರ್ಥ ಆಗೋದು ನಿಮ್ಗೆ. ಸೊ ಕೊನೆ ತನಕ ನೋಡಿ, ಸೊ ವಾಚ್ ಮಾಡಿ. ಸೊ ನಾ ಹೇಳಿದ ಪಾಯಿಂಟ್ಸ್ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ದಟ್ಸ್ ಗುಡ್ ಗೈಸ್, ಮ್ಯಾಟರ್ಗೆ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್ ಸೀದಾ ಮ್ಯಾಟ್ರ್ ಏನಪ್ಪ ಅಂದ್ರೆ, ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ, ಸೊ ಬಡತನ ಶಾಶ್ವತ ಅಲ್ಲ, ಸೋಮಾರಿತನ ಶಾಶ್ವತ ಅಂಥೇಳಿ ಕಂಟೆಂಟ್. ಸೊ ಅದ್ರ ಬಗ್ಗೆ ವಿಚಾರ ಮಾಡೋಣ ಬನ್ನಿ ಗೈಸ್. ಸೊ ಗೈಸ್, ನೀವು ಬಡತನ ಯಾಕಪ್ಪ ಅನ್ಕೊತೀರಂದ್ರೆ, ಸೊ ಬಡತನ ಶಾಶ್ವತ ಇರೋದಿಲ್ಲ. ಸೊ ಹುಟ್ಟಿದ ಮೇಲೆ ಇರ್ಬೋದು ಬಡತನದ ಮನ್ಯಾಗ ಹುಟ್ಟಿರ್ಬೋದು ನಾವು. ಸೊ ಅದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಶ್ರೀಮಂತನಾಗಿ ಮಾಡೋ ಕೆಪಾಸಿಟಿ ನಮ್ಮ ಕೈಲಿರ್ಬೇಕು ಫಸ್ಟ್ ಆಫ್ ಆಲ್. ಆ್ಯಂಡ್ ನೀ ಸೋಮಾರಿತನ ಮಾಡಿದರೆ ನಿಮ್ಮ ಬಡತನ ಶಾಶ್ವತ ಆಗುತ್ತೆ. ಸೊ ಬಡತನ ಶಾಶ್ವತ ಅಲ್ಲ, ಈ ಸೋಮಾರಿತನ ಮಾಡ್ತಿಲ್ಲ ಅದೇ ಶಾಶ್ವತ. ಸೋಮಾರಿತನ ಮಾಡೋದ್ರಿಂದನೇ ಬಡತನ ಬರೋದು, ಅಷ್ಟೇ ಸಿಂಪಲ್. ಸೊ ಬಡತನ ಎಲ್ಲರಿಗಿರ್ತೈತಿ, ಶ್ರೀಮಂತನೂ ಎಲ್ಲರಿಗೂ ಇರ್ತೈತಿ. ಸೊ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಓಕೆ. ಫಸ್ಟ್ ಆಫ್ ಆಲ್ ನೀ ಶ್ರೀಮಂತ ಆಗ್ಬೇಕಂದ್ರೆ ಸೋಮಾರಿತನ ಬಿಡ್ಬೇಕು, ಓಕೆ. ಸೊ ಪಾಯಿಂಟ್ ನಾ ಏನು ಹೇಳ್ತೀನಿ ಅಂದ್ರೆ, ಸೊ ಬಡತನನೇ ಇರೋದು ಯಾಕಪ್ಪ ಅಂತಂದ್ರೆ, ಈ ಸೋಮಾರಿತನ ಆಗಿ ಎಲ್ಲ ಲೇಜಿ ಕೆಲಸ ಮಾಡಿ ಸೊ ಬಡತನಾಗಿ ಉಳಿತಿ, ಸೊ ಬಡವನಾಗಿ ಉಳಿತಿ. ಸೊ ಸಿಂಪಲ್ ಇದು. ಬರೀ ಬಡವರಾಗಿ ಇರ್ತೇವೆ ಕರೆ. ಸೊ ಶ್ರೀಮಂತ ಆಗ್ಬೋದು ನಮ್ಮ ಕಡೆ ಇರ್ತೈತಲ್ಲ. ಸೊ ಚೇಂಜ್ ಮಾಡೋ ಕೆಪಾಸಿಟಿ ನಮ್ಮ ಕಡೆ ಇರ್ತೈತಲ್ಲ, ಸೊ ಚೇಂಜ್ ಮಾಡ್ಬೇಕು. ಅದಕ್ಕೆ ಬಡತನ ಶಾಶ್ವತ ಅಲ್ಲ, ಸೋಮಾರಿತನ ಇರ್ತೈತಲ್ಲ ಅದೇ ಶಾಶ್ವತ. ನೀ ಅದನ್ನ ಸೋಮಾರಿತನ ಶಾಶ್ವತ ಮಾಡ್ಕೊಂತ ಹೋದೆ ಅಂದ್ರೆ ಬಡತನ ಶಾಶ್ವತ ಆಗೋಕೈತಿ. ಅದಕ್ಕೆ ಸೊ ಯಾವತ್ತು ಸೋಮಾರಿತನ ಶಾಶ್ವತ ಬಡತನ ಶಾಶ್ವತ ಆಗೋಲ್ಲ. ಸೋಮಾರಿತನನೇ ಶಾಶ್ವತ. ಸೋಮಾರಿತನ ಮಾಡೋದ್ರಿಂದನೇ ಬಡತನಾಗಿ ಉಳಿದಿದ್ರೆ. ಅದಕ್ಕೆ ಸೊ ಲೇಜಿ ಆಗಿಬಿಟ್ಟು ಸೋಮಾರಿತನ ಆಗೋದು ಬಿಟ್ಟು ಸೊ ದುಡ್ಡು ಮಾಡೋದು ನೋಡ್ರಲ್ಲ. ಸೊ ಗೈಸ್ ಏನಪ್ಪ ಅಂತಂದ್ರೆ, ಸೊ ಈಗ ಬಡವನಾಗೆ ಉಳಿಬಾರ್ದು. ಫಸ್ಟ್ ಆಫ್ ಆಲ್ ಶ್ರೀಮಂತ ಆಗ್ಬೇಕು. ಸೊ ಶ್ರೀಮಂತ ಆಗಕ್ಕೆ ಏನು ಮಾಡಬೇಕಪ್ಪ, ನಿನ್ನ ಸೋಮಾರಿತನ ಬಿಡ್ಬೇಕು. ಬಡತನ ಹೋಗ್ಬೇಕಪ್ಪ ಅಂತಂದ್ರೆ ನೀನು ಸೋಮಾರಿತನ ಗೆಟೌಟ್ ಆಗ್ಬೇಕು. ಸೊ ನೀನು ಬಡವನಿಂದ ಶ್ರೀಮಂತ ಆಗ್ಬೇಕಪ್ಪ. ಸೊ ನಮ್ಮ ಬಡತನ ಇರಬಾರ್ದು ಅಂತ ಅಂದ್ಕೊಂಡ್ರೆ ಸೋಮಾರಿತನ ಲೇಜಿತನ ಬಿಡ್ಬೇಕು, ಅಷ್ಟೇ ಸಿಂಪಲ್. ಸೊ ಲೇಜಿ ಸೋಮಾರಿತನ ಇರ್ತಾವಲ್ಲ, ಸೊ ಲೇಜಿ ಬೇಸರ ಮಾಡ್ಕೋದು ಇನ್ನೊಂದಕ್ಕೂ ಸೊ ಎಲ್ಲದಕ್ಕೂ ಬೇಸರ ಮಾಡ್ಕೊಂಡೆ ಸೊ ಬಡತನ ಉಳಿದು. ಸೊ ಹಿಂಗೆ ಭಾಳಷ್ಟು ಜನರು ಸೋಮಾರಿತನ ಮಾಡಿ ಸೊ ಬಡತನದಾಗ ಬಡತನ ಇವತ್ತು ಶಾಶ್ವತ ಅಲ್ಲ. ಸೊ ನಮ್ಮ ಚೇಂಜ್ ಮಾಡೋಷ್ಟು ಕೆಪಾಸಿಟಿ ನಮ್ಮ ಕಡೆ ಇರ್ತಲ್ಲ, ಚೇಂಜ್ ಮಾಡಬೇಕು. ಅದಕ್ಕೆ ಸೊ ಚೇಂಜ್ ಮಾಡಿರಿ. ಸೊ ಸೋಮಾರಿತನ ಇರಬಾರ್ದು ಮನುಷ್ಯ ಮೊದಲನೇ ಮಾತು. ಸೋಮಾರಿತನ ಇರಬಾರ್ದು. ಸೋಮಾರಿತನ ಇತ್ತಂದು ಬಡತನ ಇರೋದೆ ಅಂದರೆ, ಈ ಸೋಮಾರಿತನ ಮಾಡಿ ಬಡತನದಾಗ ಉಳಿಬಿಟ್ಟೈತಿ.
ಸೊ ಲೇಜಿ ಮಾಡ್ಲಂಗೆ ಕೆಲಸ ಮಾಡ್ಕೊತ ಸೊ ಬಡತನ ಇದ್ದು ಶ್ರೀಮಂತನ ತನಕ ಚೇಂಜ್ ಮಾಡ್ಕೊಂಡು ಒಬ್ಬೊಬ್ರು ಹೋಗಿರ್ತಾರೆ. ಸೊ ಬಡತನ ಯಾವತ್ತೂ ಶಾಶ್ವತ ಆಗಿರಲ್ಲ. ಸೋಮಾರಿತನ ಮಾಡೋದ್ರಿಂದನೇ ಶಾಶ್ವತ ಆಗಿರ್ತೈತಿ ಬಡತನ. ಸೊ ನೀವು ಲೇಜಿ ಮಾಡ್ಲಂಗೆ ಕೆಲಸ ಮಾಡ್ಲಂಗೆ ತಲೆ ಓಡಿಸ್ಲಂಗೆ ಕೆಲಸ ಮಾಡ್ತೀರ, ಅದ್ರ ಸಂಬಂಧ ಬಡತನ ಹೋಗ್ತೈತಿ. ಅಷ್ಟು ಸಿಂಪಲ್. ಸೊ ಮನುಷ್ಯ ಯಾವಾಗಲೂ ಏಕ್ದಮ್ ಬಡತನದಾಗ ಇರ್ಬಾರ್ದು, ಮೀಡಿಯಮ್ ಇರ್ಬೇಕು. ಸೊ ಮೀಡಿಯಮ್ ಇರ್ಬೇಕು. ಸೊ ನೀ ಹಂಗೆ ಮೀಡಿಯಮ್ಮು ಸೊ ಏಕ್ದಮ್ ಬಡತನ ಇರ್ಬಾರ್ದಪ್ಪ ನನಗಂತಂದ್ರೆ ಸೊ ಸೋಮಾರಿತನ ಬಿಡು, ಬಡತನ ತಾನಾಗ ಹೋಗುತ್ತೆ. ಓಕೆ, ಸೋಮಾರಿತನ ಮೊದಲು ಇರಬಾರ್ದು ಮನುಷ್ಯನ ಕಡೆ. ಓಕೆ, ಸಿಂಪಲ್. ಸೊ ಗೈಸ್ ಮತ್ತು ಮರೆತಿದ್ದೆ ಮೈಕ್, ಈಗ ನೆನಪಾತ. ಸೊ ಜಸ್ಟ್ ಈಗ ಹೋಗಿ ಮತ್ತು ಮೈಕ್ ತಂದು ಸೊ ಮತ್ತೆ ಈಗ ಮೈಕ್ಲಿ ಮಾತಾಡ್ತೀನಿ. ಸೊ ಕ್ಲಿಯರ್ ಬರತ್ತದಲ್ಲ ಈಗ. ಸೊ ಆಗಲಿ ಇದು ಕ್ಲಿಯರ್ ಬರಲಿಲ್ಲ ಅಂದ್ರೇನು, ಆಗಲಿ ನಾನು ಮೈಕ್ ಹಾಕೊಲ್ಲೇ ಮಾತಾಡಿದ್ದೆ. ಸೊ ಈಗ ಮೈಕ್ ಹಾಕೊಂಡು ಮಾತಾಡ್ತೀನಿ. ಸೊ ಕ್ಷಮೆ ಇರಲಿ. ಸೊ ಸಾರಿ, ಮೈಕ್ ಹಾಕೊಲ್ಲೇ ಮಾತಾಡಿದ್ದು. ಸೊ ಕ್ಲಿಯರ್ ಬಂದಿಲ್ಲ ಅಂದರೆ ಸ್ವಲ್ಪ ಸೌಂಡ್ ಜಾಸ್ತಿ ಹೋಗ್ಕೊಂಡು ಕೇಳ್ಕೊಳ್ಳಿ. ಸೊ ಸೈಲೆಂಟ್ ಇದ್ದಲ್ಲಿ ಕೂತ್ಕೊಂಡು ಸ್ವಲ್ಪ ನೋಡಿ, ಅಂದರೆ ಅದೊಂದು ಸ್ವಲ್ಪ ಕ್ಲಿಯರ್ ಬರುತ್ತೆ. ಸೊ ಇನ್ನು ಉಳ್ಕಿದ್ದಿನ ಮೇಲೆ ಸೊ ಕ್ಲಿಯರ್ ಬರುತ್ತೆ. ಸೊ ವಾಯ್ಸ್ ದೂರ ಕೇಳುತ್ತೆ. ಅದು ಮೈಕ್ ಹಾಕೊಲ್ಲೇ ನೆನಪಾಗೋದೇ ಇಲ್ಲ, ಮೈಕ್ ಹಾಕೊಂಡು ಮಾತಾಡೋದು ನೆನಪಾಗೋದೇ ಇಲ್ಲ. ಸೊ ಹಂಗೆ ಮಾತಾಡಿಬಿಟ್ಟೆ. ಸೊ ಸಾರಿ. ಸೊ ಬನ್ನಿ ಗೈಸ್, ಮ್ಯಾಟ್ರಿಗೆ ಹೋಗೋಣ. ಸೊ ಮ್ಯಾಟ್ರ್ ಇಷ್ಟೇ ಗೈಸ್, ಏನಿಲ್ಲ. ಸೊ ಬಡತನ ಯಾವತ್ತೂ ಶಾಶ್ವತ ಅಲ್ಲ. ಸೊ ಅದನ್ನ ಚೇಂಜ್ ಮಾಡೋ ತಾಕತ್ತು ನಮ್ಮ ಕಡೆ ಇರ್ತೈತಿ. ಸೊ ಚೇಂಜಸ್ ಮಾಡೋ ತಾಕತ್ತು ನಮ್ಮ ಕಡೆ ಇರುತ್ತೆ, ಕೆಪಾಸಿಟಿ ನಮ್ಮ ಕಡೆ ಇರುತ್ತೆ. ಸೊ ಸೋಮಾರಿತನ ಬಿಟ್ಟು ಸೊ ಕೆಲಸ ಮಾಡಿ ಸೊ ಬಡತನ ಶಾಶ್ವತ ಅಲ್ಲ ಅಂತೇಳಿ ತೋರಿಸ್ಬೇಕು ನಾವು. ಸೊ ಚೇಂಜ್ ಮಾಡ್ಬೇಕು ನಾವು, ಅಷ್ಟೇ ಸಿಂಪಲ್. ಸೊ ನೀವು ಎಷ್ಟು ಕೇರ್ಲೆಸ್, ಎಷ್ಟು ಬೇಜವಾಬ್ದಾರಿಯಿಂದ, ಎಷ್ಟು ಸೋಮಾರಿತನ ಮಾಡಿ ಕೆಲಸ ಮಾಡಿದಷ್ಟು ಸೊ ಸೋಮಾರಿತನ ಇದ್ದ ಮೇಲೆ ನೀ ಹೆಂಗೆ ಶ್ರೀಮಂತಕ್ಕೆ, ಬಡತನ ಹೆಂಗೆ ಚೇಂಜ್ ಆಗುತ್ತೆ, ಬಡತನ ಶಾಶ್ವತ ಅಲ್ಲ ಅಂದು ಹೆಂಗೆ ಪ್ರೂವ್ ಮಾಡ್ತೀನಿ ನಾನು, ಪ್ರೂವ್ ಮಾಡ್ತಿ. ಸೊ ಸೋಮಾರಿತನ ಬಿಟ್ಟು ಕೆಲಸ ಮಾಡಿ ಸೊ ಒಂದೇ ವೇದಾಗ ಹೋಗಿ ಸೊ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಎಲ್ಲ ಯೂಸ್ ಮಾಡಿಕೊಂಡು ಸೊ ಗೆದ್ದು ಬಡತನ ಶಾಶ್ವತ ಅಲ್ಲ ಅಂತ ನಾವು ತೋರಿಸ್ಬೇಕು. ಸೊ ಬಡತನ ಯಾವತ್ತೂ ಶಾಶ್ವತ ಅಲ್ಲ, ಚೇಂಜಸ್ ಮಾಡೋ ತಾಕತ್ತು ಕೆಪಾಸಿಟಿ ನಮ್ಮ ಕಡೆ ಇರುತ್ತೆ, ಚೇಂಜ್ ಮಾಡೋ ಕೆಪಾಸಿಟಿ ನಮ್ಮ ಕಡೆ ಇರುತ್ತೆ. ಸೊ ಅದನ್ನು ಚೇಂಜ್ ಮಾಡಪ್ಪ ಅಂತಂದ್ರೆ ಸೊ ಮೊದಲು ಕೆಲಸ ಮಾಡಿ, ಏನಾದರೂ ಮಾಡಿ ಸೊ ಬಡತನ ಇರಬಾರ್ದು. ಹಂಗೆ ಶಾಶ್ವತ ಅಲ್ಲ ಅಂತೇಳಿ ತೋರಿಸ್ಬೇಕು. ಸೊ ಸೋಮಾರಿತನ ಶಾಶ್ವತ ಯಾಕಪ್ಪ ಅಂತಂದ್ರೆ ನೀ ಲೇಜಿ ಅದಿ, ಅದಕ್ಕೆ ಸೋಮಾರಿತನ ಶಾಶ್ವತ ಅಷ್ಟೇ. ಇದ್ರಾಗ ಸಿಂಪಲ್, ಇದೇ ಎಕ್ಸಾಂಪಲ್. ಓಕೆ, ಆಟ ನೋಡ್ರಿ ಇಲ್ಲೇ ನಮ್ಮ ಉಮೇಶ. ಸೊ ಗೈಸ್ ಎಷ್ಟೇ ಸೋಮಾರಿತನ ಬಿಡಿ. ಸೊ ಸೋಮಾರಿತನ ಬಿಟ್ಟು ಸೊ ಬಡತನ ಶಾಶ್ವತ ಅಲ್ಲ ಅಂತೇಳಿ ಸೊ ಪ್ರೂವ್ ಮಾಡ್ಕೊಳ್ಳಿ, ಫುಲ್ ಪ್ರೂವ್ ಮಾಡ್ಕೊಳ್ಳಿ. ಸೊ ದಟ್ಸ್ ಗುಡ್ ಗೈಸ್. ಸೊ ಗೈಸ್ ಏನಪ್ಪ ಅಂತಂದ್ರೆ ಸೋಮಾರಿತನ ಬಿಟ್ಟು ಸ್ವಲ್ಪ ಬಡತನ ಇರ್ಲಂಗೆ ಬೆಳಿಬೇಕು ಅನ್ನೋ ಛಾಯ ಇಟ್ಕೊಳ್ಳಿ. ಸೋಮಾರಿತನ ಬಿಟ್ಟು ಬಡತನ ಅಲ್ಲ, ಬಡತನ ಶಾಶ್ವತ ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳಿ. ಸೊ ಬಡತನ ಬಿಟ್ಟು ಶ್ರೀಮಂತ ಆಗೋದು ಯೋಚನೆ ಮಾಡಿ ಸೊ ಬೆಳೀರಿ. ಅಷ್ಟರಾಗಿರ್ದ ಬರ್ತೀನಿ. ಸೊ ಬಡತನ ಯಾವತ್ತೂ ಶಾಶ್ವತ ಅಲ್ಲ, ನಿಂದು ಸೋಮಾರಿತನ ಶಾಶ್ವತ ಇದ್ದಿದ್ದ ಕಾರಣಕ್ಕೆ ನೀನು ಬಡತನಾಗಿ ಇನ್ನೂ ಉಳಿತಿದ್ಯಾ. ಇದೇ ಎಕ್ಸಾಂಪಲ್, ತಿಳ್ಕೊಂಬಿಡಿ ಗೈಸ್, ಅಷ್ಟೇ ಸಿಂಪಲ್. ನೀ ಎಷ್ಟು ಸೋಮಾರಿತನ ಮಾಡಿ 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 ಮುಂದೋಗ್ತಿಯಲ್ಲ ಅಷ್ಟು ನೀ ಬಡವನಾಗಿ ಆಗಿ ಆಗಿ ಉಳಿತಿ ಅಷ್ಟೇ. ಇದೇ ಎಕ್ಸಾಂಪಲ್, ಸಿಂಪಲ್. ಓಕೆ ಗೈಸ್, ಲೇಜಿ ಕೆಲಸ ಬಿಟ್ಬಿಡಿ. ಸೊ ಲೇಜಿ ಇರೋದು ಬಿಟ್ಬಿಡಿ. ಸೊ ಲೇಜಿ ಬೇಸರ ಮಾಡ್ಕೋದು ಇವೆಲ್ಲ ಬಿಟ್ಬಿಡಿ. ಸೊ ಸೋಮಾರಿತನ ಬಿಟ್ಬಿಡಿ. ಸೊ ಸೋಮಾರಿತನ ಬಿಟ್ಟು ಸೊ ಬಡತನ ಶಾಶ್ವತ ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳಿ ಸರ್ ಗೈಸ್. ಕುಲ್ಲನ ಮಾತಾಡ್ತೀನಿ. ಸೊ ಏನಪ್ಪ ಅಂತಂದ್ರೆ ಸೋಮಾರಿತನ ಎಷ್ಟು ಮಾಡ್ತೀಯಲ್ಲ ಈ ಎಕ್ಸಾಂಪಲ್ ನೋಡಪ್ಪ, ಈಗ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡಿ ಗೈಸ್. ಈಗ ನೀ ಸೋಮಾರಿತನ ಎಷ್ಟು ಮಾಡ್ತೀಯಲ್ಲ ಅಷ್ಟು ನೀ ಬಡವನಾಗಿ ಉಳಿತಿ. ಅದಕ್ಕೆ ಬಡತನ ಶಾಶ್ವತ ಅಲ್ಲ, ಚೇಂಜ್ ಮಾಡೋ ಕೆಪಾಸಿಟಿ ನಮ್ಮ ಕಡೆ ಇರುತ್ತೆ. ಸೋಮಾರಿತನ ಬಿಡು, ಶಾಶ್ವತ ಬಡತನ ಶಾಶ್ವತ ಅಲ್ಲ ಅಂತ ಪ್ರೂವ್ ಮಾಡ, ಅಷ್ಟೇ ಸಿಂಪಲ್ ಗೈಸ್. ಇದೇ ಎಕ್ಸಾಂಪಲ್, ತಿಳ್ಕೊಂಬಿಡಿ. ಸೊ ಇದ್ರ ಮೇಲೆ ಫಾಂಟ್ಸ್ ಹುಟ್ಟತಾವೆ ನಿಮ್ಗೆ. ಸೊ ನಿಮಗೆ ತಿಳ್ಕೊಳ್ಳಿ ಗೈಸ್, ಸಿಂಪಲ್. ಓಕೆ ಗೈಸ್, ಸಿಂಪಲ್. ಸೊ ಗೈಸ್ ನಾ ಚಿಲ್ಲಾಗಿ ಸೊ ಇಲ್ಲೇ ನೋಡಿ ವಿಡಿಯೋ ಮಾಡೋದು. ಸೊ ಬ್ಯಾಕ್ಗ್ರೌಂಡ್ ಆಲ್ಮೋಸ್ಟ್ ಕಾಣ್ಬೋದು ನಿಮಗೆ. ಸೊ ಎಲ್ಲ ಬ್ಲಾಗಲ್ಲೂ ನೋಡಿರ್ಬೋದು. ಸೊ ಎಲ್ಲಿ ಹೋಗ್ಕೊಂಡು ಕೆಲಸಕ್ಕೆ ಅನ್ನೋದು ಗೊತ್ತಾಗಿರ್ಬೋದು ನಿಮಗೆ.
ಸೊ ಸಿಂಪಲ್ ಇನ್ನೊಮ್ಮೆ ತೋರಿಸ್ತೀನಿ ನೋಡ. ಸೊ ನಾ ಎಲ್ಲಿ ಕೆಲ್ಸಕ್ಕೆ ಹೊಂಟೀನಿ, ಸೊ ಏನು ಮಾಡತ್ತೀನಿ, ಸೊ ಏನು ಮಾಡತ್ತೀನಿ ಅನ್ನೋದು, ಸೊ ಎಲ್ಲಿ ಕುಂತು ಬ್ಲಾಗ್ ಮಾಡ್ತೀನಿ, ಸೊ ನಾ ಎಲ್ಲಿದ್ದೀನಿ, ಸೊ ತೋರಿಸ್ತೀನಿ ನೋಡ. ಸೊ ಸಿಂಪಲ್ ನಾನು ಒಂದು ಅಂಗಡಿಯಾಗ ಕೆಲಸ ಮಾಡತ್ತೀನಿ. ಫಸ್ಟ್ ಆಫ್ ಆಲ್ ಒಂದು ಅರ್ಬಿ ಅಂಗಡಿಯಾಗ ಕೆಲಸ ಮಾಡತ್ತೀನಿ. ಸೊ ಅದು ಹೆಂಗೈತಿ ತೋರಿಸ್ತೀನಿ ನೋಡ, ಬನ್ನಿ ಗೈಸ್. ಸೊ ಗೈಸ್ ಇದೇ ನಾನು ಅರ್ಬಿ ಅಂಗಡಿ ಕೆಲಸ ಮಾಡೋದು. ಯಾವ್ದಪ್ಪ ಅಂತಂದ್ರೆ ಸೊ ಇಲ್ಲಿ ನೋಡ್ಬೋದು. ಸೊ ಎಲ್ಲ ಡ್ರೆಸ್ಸಸ್, ಸೊ ಜೀನ್ಸ್ ಪ್ಯಾಂಟ್ಸು, ಇಲ್ಲೆಲ್ಲ ಕಾರ್ಗೋ ಪ್ಯಾಂಟ್ ಇವೆಲ್ಲ ಅದಾವೆ. ಸೊ ಸಿಂಪಲ್ ಇಲ್ಲಿ ಪ್ಯಾಂಟ್ ಅಂದ್ರೆ ಕೌಂಟ್ರ್ ಕಡೆ ಕುಂತು ಸೊ ವಿಡಿಯೋ ಮಾಡತ್ತೀನಿ ನಾನು. ಸೊ ಇಲ್ಲಿ ಕೌಂಟ್ರ್ ಕಡೆ ಅದಾನಿ. ಸೊ ಇಲ್ಲಿ ಮುಂದಿನ ಕೌಂಟ್ರ್, ಸೊ ಇಲ್ಲದಾಗಲ್ಲ ಮುಂದಿನ ಕೌಂಟ್ರ್. ಸೊ ಅದು ಮುಂದಿನ ಎಂಟ್ರೆನ್ಸ್. ಸೊ ಜಾಸ್ತಿ ತೋರ್ಸಕ್ಕೆ ಹೋಗಲ್ಲ. ಸೊ ತೋರಿಸು ಅಲಾವಿಲ್ಲ. ಅದು ಅಲಾವ್ ಅಂದ್ರೆ ಏನು ನನ್ನ ಪಾಯಿಂಟ್. ಸೊ ಅವ್ರಿಗೆ ತೊಂದರೆ ಬೇಡ, ಸೊ ನಮಗೂ ತೊಂದರೆ ಬೇಡ. ಸೊ ಸಿಂಪಲ್ಲಾಗಿ ಅಷ್ಟು ತೋರಿಸ್ದೆ. ನಾ ಇಲ್ಲೇದಪ್ಪ ಇಲ್ಲಿ ಕೆಲಸ ಮಾಡತ್ತೀನಿ, ಸೊ ಇಲ್ಲೇ ಕುಂತ ಇಲ್ಲಿ ಬ್ಲಾಗ್ ಮಾಡ್ತೀನಿ ಅಂತ ನಿಮಗೆ ಹೇಳ್ಬೇಕು ಅನ್ನಿಸ್ತು. ಸೊ ಹೇಳಿದೆ. ಸೊ ಹಂಗೆ ತೋರಿಸ್ಬಾರ್ದು ಅನ್ನಿಸ್ತು. ಹಂಗೆ ತೋರಿಸಿದ್ರೆ ತೊಂದರೆ ಆಗ್ಬೋದು ಅಂತ ನನಗೆ ಅನ್ನಿಸ್ತೈತಿ. ಅದಕ್ಕೆ ಸೊ ಅಷ್ಟೇ ಸಿಂಪಲ್ಲಾಗಿ ಅಲ್ಲಿ ಮುಂದ್ಗಡೆ ಅದನ್ನು ತೋರಿಸ್ತೀನಿ. ಸೊ ಇಲ್ಲಿ ಹಿಂದ್ಗಡೆ ಅದು ನಾ ಇಲ್ಲಿ ಕೂತ್ಬೋದು. ಸೊ ನಾ ಇಲ್ಲಿ ಕುಂತಾನೆ. ಸೊ ಹೆಲ್ಪ್ ಆ ಮಿರರ್, ಸೊ ಇಲ್ಲಿ ನೋಡ್ಬೋದು. ಸೊ ಮಿರರ್ ಇಲ್ಲಿ ನಾ ಇಲ್ಲಿ ಕುಂತಾನೆ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲಿಂದ ನಾ ಇಲ್ಲಿ ಕೂತಾನೆ. ಸೊ ಇಲ್ಲಿ ಕೂತು ಆರಾಮ್ ಚಿಲ್ಲಾಗಿ ವಿಡಿಯೋ ಮಾಡಿ ಸೊ ನಿಮ್ಮದೇ ಡೈಲಿ ಬ್ಲಾಗ್ಸ್ ರಿಯಾಲಿಟಿ ಕಂಟೆಂಟ್ಸ್ ಪ್ರೂವ್ ಮಾಡ್ತೀನಿ ಅಂದ್ರೇನು. ಸೊ ರಿಯಾಲಿಟಿ ಏನು ನಡೆಯತ್ತಿ ಸೊ ಹೇಳ್ತೀನಿ ನಾ. ಸೊ ಇಲ್ಲೇ ಕುಂತು ನಾ ಬ್ಲಾಗ್ ಮಾಡೋದು. ಸೊ ಇಲ್ಲ ಅಂದ್ರೆ ಸೊ ಮೇಲ್ಗಡೆ ಮಾಡಿರ್ತೀನಿ. ಸೊ ಮೇಲ್ಗಡೆ ನೋಡಿರ್ತೀರಿ. ಸೊ ಅದನ್ನು ತೋರಿಸ್ತೀನಿ ಅದನ್ನೊಂದು ಬ್ಲಾಗಲ್ಲಿ. ಸೊ ಅಲ್ಲಿ ಬ್ಲಾಗ್ ಮಾಡೋ ಮುಂದೆ ಅಲ್ಲಿ ತೋರಿಸ್ತೀನಿ. ಸೊ ಬೇಡ ಯಾಕಪ್ಪ ಅಂತಂದ್ರೆ ಸೊ ತೊಂದರೆ ಆಗಬಾರ್ದು. ಸೊ ಅವ್ರಿಗೆ ತೊಂದರೆ ಆಗಬಾರ್ದು, ಸೊ ನಮಗೂ ತೊಂದರೆ ಆಗಬಾರ್ದು. ಸೊ ಅದಕ್ಕೆ ಜಾಸ್ತಿ ತೋರಿಸಿಲ್ಲ. ಸೊ ಇಲ್ಲಿ ಇಲ್ಲೆರಡು ತೋರಿಸಿನಿ, ಇಲ್ಲಿಗಷ್ಟು ತೋರಿಸಿದೆ. ಸೊ ಇಲ್ಲಿಗಷ್ಟು ಹಿಂಗೆ ತೋರಿಸಿದೆ. ಸೊ ಅದು ಎಂಟ್ರೆನ್ಸ್. ಸೊ ಇದು ಒಳಗೆ ಕುಂತು ಬ್ಲಾಗ್ ಮಾಡತ್ತೀನಿ. ಸೊ ಇದು ಫಸ್ಟ್ ಫ್ಲೋರ್, ಮ್ಯಾಗ ಒಂದು ಫ್ಲೋರ್ ಇದೆ. ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ, ಇಲ್ಲ ಅಂದಿಲ್ಲ. ಸೊ ಮತ್ತು ತೊಂದರೆ ಪಡೋಲ್ಲ. ಸೊ ಅದಕ್ಕೆ ತೊಂದರೆ ಬೇಡ ಅಂತೇಳಿ ಸೊ ಗೈಸ್ ಇಷ್ಟೇ ತೋರಿಸ್ದೆ. ಸೊ ಸಿಂಪಲ್. ಸೊ ಗೈಸ್ ಬ್ಲಾಗ ಡೈಲಿ ಬರ್ತಾವೆ. ಸೊ ಡೈಲಿ ನೋಡಿ. ಸೊ ರಿಯಾಲಿಟಿ, ಸೊ ಮೋಟಿವೇಶನ್, ಸೊ ಆಲ್ ಓವರ್ ರಿಯಾಲಿಟಿ ಬ್ಲಾಗ್ಸ್ ಇರುತ್ತೆ. ಸೊ ರಿಯಾಲಿಟಿ ಒಳಗೆ ಏನು ನಡೆಯುತ್ತೆ, ಸೊ ರಿಯಾಲಿಟಿ ಒಳಗೆ ಏನು ಅಂತ, ಸೊ ಒಂದೊಂದಾಗಿ ಮುಂದೆ ಏನು ನಡೆಯುತ್ತೆ, ಸೊ ಮುಂದೆ ಏನು ನಡೆಯುತ್ತೆ, ಸೊ ಎಲ್ಲನೂ ಒಂದೊಂದಾಗಿ ತಿಳಿಸ್ಕೊತಾ ಹೋಗ್ತೀನಿ. ಸೊ ತಿಳಿಸ್ಕೊತಾ ಹೋಗ್ತಾ ಇರ್ತೀನಿ. ಸೊ ನೀವು ನೋಡ್ಕೊತಾ ಹೋಗಿ. ಸೊ ರಿಯಾಲಿಟಿ ಒಳಗೆ ಏನಾಗುತ್ತಾ, ಮುಂದೆ ಏನಾಗುತ್ತಾ ಅದನ್ನೆಲ್ಲ ಒಂದೊಂದಾಗಿ ಬ್ಲಾಗ್ಗಳು ತೋರಿಸ್ಕೊಂತ ಹೋಗ್ತೀನಿ. ಸೊ ಇಲ್ಲೊಂದು ಇಬ್ಬರು ಅದಾರ ನಮ್ಮ ಅಂಗಡಿಯಾಗ. ಸೊ ನಂಗೆ ಕೂಡ ನಮ್ಮ ಅಣ್ಣಗಳು ಕೆಲಸ ಮಾಡಾರ. ಅವ್ರು ಹೆಂಗಪ್ಪ ಅಂದ್ರೆ ನನಗೆ ಹೆಂಗೆ ಕಾಮಿಡಿ ಆಶಾಡ್ತಾರಲ್ಲ. ಸೊ ನನಗೆ ಹೆಂಗೆ ಆಶಾಡ್ತಾರಂದ್ರೆ ಸೊ ಹೇಳ್ಬೇಕನ್ನಿಸ್ತು ಹೇಳ್ತಾ ಇದ್ದೀನಿ. ಸೊ ಹೆಂಗೆ ಆಶಾಡ್ತಾರಂದ್ರೆ ನನಗೆ ಅವರು. ಸೊ ನಾ ಕಂಟೆಂಟ್ ಮಾಡ್ಕೊತ ಬರತ್ತೀನಿ. ಸೊ ನೋಡ್ತಿದ್ದಾರೆ, ಬಿಡ್ತಿದ್ದಾರೆ. ಓಕೆ, ಬಟ್ ನೋಡಲಿ ಬಿಡಲಿ. ಸೊ ನಾ ಮಾಡ್ಕೊತ ಹೋಗೋದು ಅದು ನನ್ನ ಕೆಲಸ, ನಾ ಮಾಡತ್ತೀನಿ. ಸೊ ತಿಳಿಸೋದು ಅದು ನನ್ನ ಕೆಲಸ, ನಾ ಮಾಡತ್ತೀನಿ. ಸೊ ಗೈಸ್ ಅವ್ರು ಹೆಂಗೆ ತಿಳ್ಕೊಂಡಾರಂದ್ರೆ ಅವ್ರು ಹೆಂಗೆ ಮಾತಾಡ್ತಾರಂದ್ರೆ ಕಾಮಿಡಿ ವೇದಾಗ ಮಾತಾಡ್ತಾರೆ ಬಿಡ. ಸೊ ಸೀರಿಯಸ್ ಆಗಿ ಮಾತಾಡೋದಿಲ್ಲ. ಸೊ ಕಾಮಿಡಿ ವೇದಾಗ ಮಾತಾಡ್ತಾರೆ. ಸೊ ಹೆಂಗೆ ಮಾತಾಡ್ತಾರಪ್ಪ ಅಂತ, ಇದೇನು ಕಂಟೆಂಟ್ ಮಾಡತ್ತಿಲ್ಲ ಹಿಂಗೆ ದಿನ ಅಂತಾರೆ ನಂಗೆ. ಅವ್ರು ಒಂದಿಬ್ರು ಅದಾರ, ಉಮೇಶ್ ಅಂತೇಳಿ ಇನ್ನೊಬ್ಬ ಅದಾನ ನಮ್ಮನ್ನ. ಸೊ ಅಂತ ಅವ ಹೆಂಗೆ ಮಾತಾಡ್ತಾರಪ್ಪ ಇಬ್ಬರು ನನಗಂದ್ರೆ ಬ್ಲಾಗ್ ಮಾಡೋದಕ್ಕೆ ಕಾಮಿಡಿ ಮಾಡ್ತಾರೆ. ಅದನ್ನು ಕಾಮಿಡಿ ವೇದಾಗ ತೋತಿಲ್ಲ. ಸೊ ನನ್ನ ವರ್ಕ್ ಅದು. ಸೊ ನನ್ನ ನಾ ವರ್ಕ್ ಮಾಡತ್ತೀನಿ. ಸೊ ನಿಮಗೆ ಹೇಳೋದೊಂದು ವರ್ಕ್. ಸೊ ನಾ ರಿಯಾಲಿಟಿ ಹೇಳೋದೊಂದು ನಂದು ಕೆಲಸ. ಸೊ ನಾ ಹೇಳತ್ತೀನಿ. ಸೊ ನಿಮಗೆ ಒಂದು ತಿಳಿಸೋ ಕೆಲಸ ನಾನು ಕೆಲಸ ಮಾಡತ್ತೀನಿ. ಸೊ ಬಟ್ ಓಕೆ, ಕ್ಲಿಯರಾ? ಅವರು ಹೆಂಗೆ ತಿಳ್ಕೊಂಡಾರಪ್ಪ ಅದನ್ನಂತಂದ್ರೆ ರಿಯಾಲಿಟಿ ಕಂಟೆಂಟ್ಸ್ ಅಂತಂದ್ರೆ ಸೊ ಇದೇನು ಬಿಡ ಇಂಥ ಒಂದು ಕಂಟೆಂಟ್ ಕೊಡ್ತಾನೆ. ಸೊ ಅದ್ರ ಬಗ್ಗೆ ಮಾತಾಡ್ತಾನೆ. ಸೊ ಗಾಯ್ಸ್ ಆದ ಮ್ಯಾಟರ್ ಇಲ್ಲ. ಸೊ ಅದನ್ನು ಕಂಟೆಂಟ್ ವಿಚಾರ ಮಾಡಿ ಹಿಂಗೆ ಮಾಡಿದ್ರೆ, ಸೊ ಹಿಂಗೆ ಹೇಳಿದ್ರೆ ಸೊ ನಿಮಗೆ ಅರ್ಥ ಆಗುತ್ತೆ. ಅದನ್ನೆಲ್ಲ ವಿಚಾರ ಮಾಡಿ ಥಿಂಕ್ ಮಾಡಿ ಸೊ ಅದನ್ನೆಲ್ಲ ಮಾಡ್ಬೇಕಂತಂದ್ರೆ ಭಾಳ ಕಷ್ಟ ಐತಿ. ಸೊ ನಾನು ನಿಮಗೆ ಒಂದು ಪರ್ಫೆಕ್ಟಾಗಿ ಹೇಳಿಬಿಡ್ತೀನಿ. ಸೊ ಕ್ಯಾಶುವಲಾಗಿ ಮಾತಾಡ್ತೀನಿ, ಕುಲ್ಲನ ಇನ್ನೊಂದು ಏನಂದ್ರೆ ಸೊ ಕಂಟೆಂಟ್ ಅಷ್ಟು ವಿಚಾರ ಮಾಡ್ತೀನಿ. ಸೊ ಅಷ್ಟು ವಿಚಾರ ಮಾಡ್ತೀನಿ. ಸೊ ಉಳ್ಕಿದ ವಿಚಾರ ಮಾಡಿ. ಸೊ ಕಂಟೆಂಟ್ ಯಾವುದು ಕೊಡೋದಪ್ಪ ಇವತ್ತು ಅಂತೇಳಿ ಅದನ್ನು ವಿಚಾರ ಮಾಡ್ತೀನಿ. ಸೊ ಅವ್ರು ಅದನ್ನು ಕಾಮಿಡಿ ವೇದ ಹತ್ತಾರೆ ಇಬ್ಬರು. ಅವ್ರಿಗೆ ಅದು ಕಂಟೆಂಟ್ ಏನಪ್ಪ ಅದ್ರ ಬಗ್ಗೆ ಏನು ನಾ ಹೇಳತ್ತೀನಿ ಅದನ್ನು ತಿಳ್ಕೋದಿಲ್ಲ. ಸೊ ಅದು ಕಾಮಿಡಿ ವೇದ ತಿಳ್ಕೊತಾರೆ. ಸೊ ಕಾಮಿಡಿ ವೇದಾಗ ತಿಳ್ಕೊಳ್ಳಿ.
ಸೊ ನಾ ಕಾಮಿಡಿ ತಿಳ್ಕೊಳ್ಳೋರಿಗೆ ಕಾಮಿಡಿನ ತಿಳ್ಕೊರಿ, ಸೀರಿಯಸ್ ಆಗಿ ತಿಳ್ಕೊರಿ ಸೀರಿಯಸ್ ಆಗಿ ತಿಳ್ಕೊರಿ ಅಂತಾನೆ. ಸೊ ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದು ಅರ್ಥ ಆಗೋರಿಗೆ ಅರ್ಥ ಆಗುತ್ತೋ, ಅರ್ಥ ಆಗಲ್ಲರಿಗೆ ಅರ್ಥ ಆಗಲ್ಲ. ಅಷ್ಟು ಸಿಂಪಲಾಗಿ ಹೇಳೋಕೆ ಇಷ್ಟಪಡ್ತೀನಿ. ಸೊ ಅವರಿಬ್ಬರು ನನಗೆ ಡೈಲಿ ಆಶಾಡ್ತಾರೆ. ಸೊ ದಿನ ಏನೇನು ಕಂಟೆಂಟ್ ಕೊಡ್ತಿಲ್ಲ, ಏನೇನು ಹಂಗೆ ಮಾಡ್ತಿಲ್ಲ ಹಿಂಗೆ ಮಾಡ್ತಿಲ್ಲ ಅಂತ ಆಶಾಡ್ತಾರೆ. ಅದನ್ನು ಆಶಾಡೋಕ್ಕೂ ಅವ್ರು ಆಶಾಡ್ತಾರೆ ಅಂತೇಳಿ ನಾನು ವಿಡಿಯೋ ಮಾಡೋದೇನು ನಿಲ್ಲಿಸಲ್ಲ. ಸೊ ನನ್ನ ಕೆಲಸ ನಾನು ಮಾಡಬೇಕಾದ. ಸೊ ನಾ ಹೇಳೋ ಕೆಲಸ ನಿಮಗೆ ಹೇಳೋದು, ನಾ ಅದನ್ನು ಮಾಡಿ ತೋರಿಸೋದು. ಸೊ ರಿಲೇಟಿವ್ ಒಳಗೆ ಏನು ನಡೆಯತ್ತೆ ಅಂತ ತೋರಿಸೋದು, ಅದು ನನ್ನ ಕೆಲಸ ನಾ ಮಾಡತ್ತಾನ. ಸೊ ಅವ್ರು ಏನಂತಾರೆ ಹಿಂಗಂತಾರೆ, ಸೊ ಅದು ನನ್ನ ಕೆಲಸ ನಾನು ಮಾಡತ್ತೇನೆ, ಬಿಡಲ್ಲ ಅಷ್ಟೇ. ಇನ್ನೊಂದು ಏನಂದ್ರೆ ಅವ್ರಿಗೆ ರಿಯಾಲಿಟಿ ಅಂದ್ರೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಸೊ ಯೂಟ್ಯೂಬ್ ಒಳಗೆ ಏನು ಹೆಂಗೆ ಪಬ್ಲಿಕ್ ಮೂಲಕ ಅಂತ ಪಬ್ಲಿಕ್ಕಾಗಿ ವೀಡಿಯೋ ಶೇರ್ ಮಾಡೋದು ಅಂದ್ರೇನು, ಪಬ್ಲಿಕ್ ಒಳಗೆ ಮಾತಾಡೋದು ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರ ರಿಯಾಲಿಟಿ ಬ್ಲಾಗ್ಸ್ ಅಂದರೆ ಗೊತ್ತಿಲ್ಲ. ಸೊ ರಿಯಾಲಿಟಿ ಕಂಟೆಂಟ್ ಅಂದರೆ ಗೊತ್ತಿಲ್ಲ. ಸೊ ಅವ್ರಿಗೆ ಟೋಟಲಿ ಅರ್ಥ ಗೊತ್ತಿಲ್ಲ. ರಿಯಾಲಿಟಿ ಬ್ಲಾಗ್ ಅಂತಂದರೆ ಅವ್ರಿಗೆ ಟೋಟಲಿ ಅರ್ಥನೇ ಗೊತ್ತಿಲ್ಲ. ಸೊ ಅವ್ರು ಕಾಮಿಡಿನೇ ಮಾಡ್ತಾ ಇರ್ತಾರೆ. ಸೊ ನಾ ಕಾಮಿಡಿ ವೇದಾಗ ತೋತೀನಿ. ಸೊ ಅವ್ರು ಹಂಗಂತ ಆಶಾಡ್ತಾರೆ ಅಂತೇಳಿ ನಾವು ವಿಡಿಯೋ ಮಾಡೋದಿಲ್ಲ. ಸೊ ವಿಡಿಯೋ ಮಾಡೋದು ಬಿಡೋದಿಲ್ಲ. ಸೊ ವಿಡಿಯೋ ಮಾಡೇ ಮಾಡ್ತೀನಿ. ಓಕೆ ಸಿಂಪಲ್, ಬಿಟ್ಬಿಡಿ ಅವ್ರು ಹೋಗಲಿ. ಸೊ ಹಂಗೆ ಕಾಮಿಡಿ ಮಾಡ್ತಾ ಇರ್ತಾರೆ, ನಾವು ಕಾಮಿಡಿ ತೋತಾ ಇರ್ತೀವಿ ಅಷ್ಟೇ. ಸಿಂಪಲ್ ಕಾಮಿಡಿ ಮಾಡ್ಕೊತ ಹೋಗಾರಿ, ಕಾಮಿಡಿ ಮಾಡಿರಪ್ಪ ಅನ್ನೋದು. ಸೊ ತಿಳ್ಕೊರಿ ಅನ್ನೋದು ಅಷ್ಟೇ ಸಿಂಪಲ್. ತಿಳ್ಕೊಂಡು ನೋಡಿ ಗೈಸ್. ಸೊ ತಿಳ್ಕೊಂಡು ನೋಡಿದ್ರಾಗ ಭಾಳ ಐತಿ. ಸೊ ರಿಯಾಲಿಟಿ ನಾ ಹೇಳೋದ್ರ ಪ್ರಕಾರ ಐತಿ. ಸೊ ತಿಳ್ಕೊಂಡು ನೋಡಿ, ದಟ್ಸ್ ಗುಡ್ ಗೈಸ್. ಸೊ ಆಶಾಡೋರು ಯಾವತ್ತೂ ಆಶಿಡ್ಕೊತ ಇರ್ತಾರೆ ಅಷ್ಟೇ ಸಿಂಪಲ್. ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕು. ಸಿಂಪಲ್ ಗೈಸ್ ಬನ್ನಿ ಗೈಸ್ ಮ್ಯಾಟ್ರ್ ಮುಗ್ಸೋಣ. ಸೊ ಗೈಸ್ ಯಾವತ್ತು ಬಡತನ ಶಾಶ್ವತ ಅಲ್ಲ. ಸೊ ಬಡತನ ಚೇಂಜ್ ಮಾಡೋ ಟೈಮು, ಸೊ ವೇ ನಮಗೆ ಗೊತ್ತಿರಬೇಕು. ಸೊ ಬಡತನ ಚೇಂಜ್ ಹೆಂಗೆ ಆಕತ್ತಪ್ಪ ಅಂತಂದ್ರೆ, ಸೊ ಬಡತನ ಚೇಂಜ್ ಮಾಡಲಿಕ್ಕೆ ಸೋಮಾರಿತನ ಬಿಟ್ಟು ಕೆಲಸ ಮಾಡು, ಲೇಜಿತನ ಬಿಡು, ಕೆಲಸ ಮಾಡು. ಕೆಲಸ ಮಾಡಿದರೆ ಬಡತನ ಶಾಶ್ವತ ಅಲ್ಲ ಅಂತ ತೋರಿಸ್ಕೊ. ಬಡತನ ಚೇಂಜ್ ಮಾಡೋ ಕೆಪಾಸಿಟಿ ನಮ್ಮ ಕಡೆ ಇರುತ್ತೆ. ಸೊ ಚೇಂಜ್ ಮಾಡು. ಸೊ ಸಿಂಪಲ್. ನನ್ನ ಬ್ಲಾಗ್ಗಳು ನೋಡಿರ್ಬೇಕಾರೆ ನಾ ಹೆಂಗೆ ಹೇಳ್ತೀನಿ ಅಂದ್ರೆ, ಸಿಂಪಲ್ ಅಂತ ಯಾಕೆ ಹೇಳ್ತೀನಿ, ನಾನು ಸಿಂಪಲ್ಲಾಗಿ ಪಾಯಿಂಟ್ಸ್ ಕೊಟ್ಟಿರ್ತೀನಿ. ಸೊ ನಡಕ್ಕಿರ್ತಾವೆ ಪಾಯಿಂಟ್ಸ್. ಸೊ ಅವನ್ನ ಅರ್ಥ ಮಾಡ್ಕೊಂಡು ಜಸ್ಟ್ ತಿಳ್ಕೊಂಡು ನೋಡಿರಿ, ಹೌದಪ್ಪ ಇವು ಕರೇನ ಅನಿಸುತ್ತೆ. ಸೊ ಈ ಮೈಂಡ್ ಇರ್ಬೇಕು. ನಾ ಮಾತಾಡ್ತಲ್ಲ ಒಂದು ವೇದಾಗ ಹೋಗ್ಬಿಟ್ಟಿರ್ತದೆ ಪಾಯಿಂಟ್ ಅದು. ಸೊ ಕರೆಕ್ಟಾಗಿ ಮಾತಾಡೋಂಗೆ ಮಾತಾಡ್ತಿರ್ತಾನೆ ಹಿಂಗೆ. ಸೊ ಅವಾಗ ಪಟ್ಟ ಆ ಪಾಯಿಂಟ್ ತಿಳ್ಕೊಂಬಿಡ್ಬೇಕು, ಓ ಹಿಂಗೆ ಅಂತೇಳಿ. ಸೊ ನನ್ನ ಬ್ಲಾಗ್ಗಳು ನೋಡಿ. ಸೊ ಎಲ್ಲ ಬ್ಲಾಗ್ಗಳಿಗೂ ಸೊ ರಿಯಾಲಿಟಿ ಹೆಂಗೆ ಹೇಳ್ತಾನ ಅಂತೇಳಿ. ಸೊ ಹೊಸ್ದಾಗಿ ನೋಡ್ತಾ ಇರೋರಿಗೆ ಹೇಳ್ತಾ ಇರೋದು ನಾನು. ಸೊ ಅದಕ್ಕೆ ಸೊ ರಿಯಾಲಿಟಿ ತಿಳ್ಕೊಂಡು ನೋಡಿದ್ರೆ ಭಾಳ ಐತಿ ಗೈಸ್. ಸೊ ರಿಯಾಲಿಟಿ ಒಳಗೆ ವಿಚಾರ ಮಾಡಿ ನೋಡಿದಾಗ ಭಾಳ ಐತಿ. ಸೊ ತಿಳ್ಕೊಂಡು ನೋಡ್ರಿ. ಸೊ ರಿಯಾಲಿಟಿ ಬ್ಲಾಗು ಏನು ಎಂತ ಎಲ್ಲ ಅರ್ಥ ಆಗುತ್ತೆ. ಸೊ ರಿಯಾಲಿಟಿ ಈಗಿನ ಜನ್ರೇಷನ್ ರಿಯಾಲಿಟಿ ತಿಳಿಬೇಕಪ್ಪ ಅಂತಂದ್ರೆ ಸೊ ನನ್ನ ಬ್ಲಾಗ್ ನೋಡಿ. ಸೊ ನನ್ನ ಪೇಜ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ ಡೈಲಿ ಬ್ಲಾಗ್ ಬರುತ್ತೆ. ಸೊ ನೋಡಿ ಖುಷಿ ಪಡಿ ಗೈಸ್, ಅಂದರೆ ತಿಳ್ಕೊಳ್ಳಿ ಗೈಸ್, ಓ ಹಿಂಗಿರುತ್ತಾ ಅಂತೇಳಿ. ಓಕೆ ಗೈಸ್ ಸಿಂಪಲ್ ಗೈಸ್. ಯಾವುದೇ ಒಂದು ಕೆಲಸದ ಮೇಲೆ ಆಗಲಿ, ಯಾವುದೇ ಒಂದು ಆಗಲಿ, ಸೊ ತಿಳ್ಕೊಂಡು ನೋಡ್ಬೇಕು ಗೈಸ್, ತಿಳ್ಕೊಂಡು ನೋಡ್ಬೇಕು. ಸೊ ಗೈಸ್ ರಿಯಾಲಿಟಿ ಬ್ಲಾಗ್ ಬೇಕಂದರೆ ನನ್ನ ಪೇಜ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ನನ್ನ ಚಾನಲ್ ಬೆಲ್ ಐಕನ್ ಕ್ಲಿಕ್ ಮಾಡಿಟ್ಕೊಳ್ಳಿ ಅಷ್ಟೇ ಗೈಸ್ ಸಿಂಪಲ್. ಗೈಸ್ ಈ ಬ್ಲಾಗ್ ಇಟ್ಟಾಗ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡು. ಶೇರ್ ಮಾಡಿ ಆಲ್ಮೋಸ್ಟ್. ಬಾಯ್ ಬಾಯ್.